ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸೀರಿಯಲ್ ಸುದ್ದಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಧಾರಾವಾಹಿಯ ಶುರುವಿನಲ್ಲಿ ನೋಡೋದಾದರೆ ಮನೆಯಲ್ಲಿ ಎಲ್ಲರೂ ಊಟಕ್ಕೆ ಕೂತಿರ್ತಾರೆ. ಆಗ ಅನಿಕೇತ್ ಇದ್ದವರು, ಮೋನಿಕಾ ನೀನು ಕೇಳಿರೋ ಡಯಟ್ ಫುಡ್ ರೆಡಿ ಅಂತ ತಂದ್ಕೊಡ್ತಾರೆ. ಅದಕ್ಕೆ ಅಜ್ಜಿ ಕೇಳ್ತಾರೆ, ಏನೋ ಇದು ಅಂತ ಕೇಳ್ತಾರೆ. ಅದಕ್ಕೆ ಮೋನಿಕಾ ಹೇಳ್ತಾರೆ, ಅಜ್ಜಿ ಇದು ಹಾಫ್ ಬಾಯ್ಲ್ಡ್ ಆಗಿರೋ ವೆಜಿಟೇಬಲ್ಸು, ನನಗೆ ಡಯಟ್ ಫುಡ್ ಅಂತ ಹೇಳ್ತಾರೆ. ಅದಕ್ಕೆ ಅಜ್ಜಿ ಇದ್ದರು, ನೀನು ಯಾಕೋ ಮಾಡ್ಕೊಂಡು ಬಂದೆ ಅಂತ ಅನಿಕೇತ್ನ ಕೇಳ್ತಾರೆ. ಅದಕ್ಕೆ ಅನಿಕೇತ್ ಹೇಳ್ತಾರೆ, ಅಜ್ಜಿ ಅದು ಮೋನಿಕಾ ಗೌರಿ ಅವ್ರನ್ನ ಕೇಳ್ಕೊಂಡ್ರಂತೆ, ಗೌರಿ ನಾನು ಮಾಡ್ಕೊಡಲ್ಲ ಅಂತ ಹೇಳಿದ್ರಂತೆ, ಅದಕ್ಕೆ ನನ್ನನ್ನು ಬಂದು ಕೇಳಿದ್ಲು, ಅದಕ್ಕೆ ನಾನೇ ಮಾಡ್ಕೊಂಡು ಎತ್ಕೊಬಂದೆ ಅಂತ ಹೇಳ್ತಾರೆ. ಅದಕ್ಕೆ ಸರಿತಾ ಅವ್ರು ಹೇಳ್ತಾರೆ, ಬಸ್ರಿಯಾಗಿರೋ ಈ ಟೈಮ್ನಲ್ಲಿ ಇಂಥ ಊಟ ಯಾಕೆ ಅವಳಿಗೆ, ಅವಳು ಪ್ರೆಗ್ನೆಂಟು ಅನ್ನೋ ಅರಿವು ಅವಳಿಗೇನಾದರೂ ಇದೆಯಾ ಸ್ವಲ್ಪನಾದರೂ? ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಗೊತ್ತಾಗ್ತಿಲ್ವ ಅವಳಿಗೆ? ಏನು ನಡೀತಾ ಇದೆ ಇಲ್ಲಿ ಅಂತ ಸರಿತಾ ಹೇಳ್ತಾರೆ. ಅದಕ್ಕೆ ಚಂಚಲ ಇದ್ದವ್ರು ಹೇಳ್ತಾರೆ, ಇನ್ನೇನದಕ್ಕೆ ಅನಿಷ್ಟಗಳೆಲ್ಲ ಈ ಮನೆಗೆ ಬಂದು ಸೇರಿಕೊಂಡ್ರೆ ಹೀಗೆ ಅಲ್ವಾ ಆಗೋದು? ಅವ್ರ ಮನೇಲಿ ಭಿಕ್ಷೆ ಬೇಡ್ತಾ ಇದ್ದರು, ಇವಾಗ ಡಯಟ್ ಅಂತ ನಮಗೆ ಊಟದ ಪಾಠ ಮಾಡ್ತಾ ಇದ್ದಾರೆ ಅಂತ ಚಂಚಲ ಹೇಳ್ತಾರೆ. ಅದನ್ನು ಕೇಳಿ ಗೌರಿ ಕೋಪದಿಂದ ಹೇಳ್ತಾರೆ, ಚಂಚಲ ಅವರೇ, ನಿಮ್ಮ ಮಾತು ಹಿಡಿತದಲ್ಲಿರಲಿ. ನಮ್ಮ ತವರಲ್ಲಿ ಬಡತನ ಇರ್ಬೋದೇ ಹೊರತು ನಾವು ಯಾವತ್ತೂ ಹಸ್ಕೊಂಡಿದ್ದವರಲ್ಲ. ಅದಕ್ಕೆ ಚಂಚಲ ಹೇಳ್ತಾರೆ, ಶಟಪ್ ಗೌರಿ, ನೀನೇನು ತಿಂತಿದ್ದೋ ಎಲ್ಲಿಂದ ಬಂದೋ ಅದೆಲ್ಲ ನನಗೆ ಬೇಡ. ಮೊದಲು ನಿನ್ನ ಅಕ್ಕ ಆಡ್ತಾ ಇರೋ ಆಟ ನೋಡು. ಎಲ್ಲರೂ ಏನು ತಿಂತಾ ಇದ್ದಾರೆ, ಇವಳೇನು ತಿಂತಾ ಇದ್ದಾಳೆ? ಇವಳೇನು ನಿಜವಾಗ್ಲೂ ಬಸ್ರಿನೂ ಅಲ್ವಾ? ಅಥವಾ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದು ಅವಳಿಗೆ ಗೊತ್ತಿಲ್ವಾ ಅಂತ ಚಂಚಲ ಕೇಳ್ತಾರೆ. ಅದಕ್ಕೆ ಅಜ್ಜಿ ಇದ್ದವ್ರು ಹೇಳ್ತಾರೆ, ಚಂಚಲ ಅವಳು ಇವಾಗ ತಾಯಿ ಆಗ್ತಿದ್ದಾಳೆ ಅಷ್ಟೇ, ಇನ್ನೂ ತಾಯಿ ಆಗಿಲ್ಲ ಅಂತ ಹೇಳ್ತಾರೆ. ಹಾಗೆ ಅಜ್ಜಿ ಮಾತು ಮುಂದುವರಿಸ್ತಾ ಹೇಳ್ತಾರೆ, ಅವಳಿಗೇನೋ ಗೊತ್ತಿಲ್ಲ, ಚಿಕ್ಕವಳು, ನಿನಗೆ ಗೊತ್ತಿದೆ ಅಲ್ವಾ, ನೀನು ಅವಳು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದನ್ನ ಹೇಳ್ಬೇಕು ತಾನೇ ಅಂತ ಕೇಳ್ತಾರೆ. ಹಾಗೆ ಅನಿಕೇತ್ಗೂ ಕೂಡ ಬೈತಾರೆ, ಲೋ ನೀನು ಅವಳು ಏನು ಕೇಳ್ತಾಳೋ ಅದನ್ನು ತಂದು ಕೊಟ್ಬಿಡ್ತೀಯಾ? ನಿನ್ನ ಮಗು ಚೆನ್ನಾಗಿರಬೇಕು ಅನ್ನೋದು ನಿನಗೆ ಗೊತ್ತಿಲ್ವಾ? ಅವಳ ಹೊಟ್ಟೆಯಲ್ಲಿ ನಿನ್ನ ಮಗು ಇದೆ, ಆ ಮಗು ಬಗ್ಗೆ ನಿನಗೆ ಗಮನ ಬೇಡವಾ? ಅಲ್ಲ ಕಣ, ಅವಳಿಗೆ ಬುದ್ಧಿ ಹೇಳೋದು ಬಿಟ್ಬಿಟ್ಟು ಅವಳು ಹೇಳ್ದಂಗೆಲ್ಲ ಕೇಳ್ತಿದ್ದಿಲ್ಲ ನೀನು ಅಂತ ಅಜ್ಜಿ ಹೇಳ್ತಾರೆ. ಅದಕ್ಕೆ ಚಂಚಲ ಅವ್ರು ಹೇಳ್ತಾರೆ, ಅವನಿಗೇನಜ್ಜಿ ಬುದ್ಧಿ ಹೇಳ್ತೀರಾ? ನಾನು ಎಷ್ಟೇ ಬೇಡ ಬೇಡ ಅಂದರೂ ಎಲ್ಲರೂ ಸೇರಿಕೊಂಡು ಅವನಿಗೆ ಕಟ್ಟಿದ್ರಿ, ಇವಾಗ ಇದರಿಂದ ನನ್ನ ಮಗನ ನೆಮ್ಮದಿನೇ ಹಾಳಾಗಿದೆ ಅಂತ ಚಂಚಲ ಹೇಳ್ತಾರೆ. ಅದಕ್ಕೆ ಮೋನಿಕಾ ಇದ್ದವ್ರು ಹೇಳ್ತಾರೆ, ಅಲ್ಲ ಅತ್ತೆ, ನಾನೇನು ಮಾಡಿದೆ, ಇದನ್ನು ತಿನ್ನಲ್ಲ ಅಂದೆ ಅಷ್ಟೇ, ಅಷ್ಟಕ್ಕೆ ಇಷ್ಟೊಂದು ರಂಪಾಟ ಮಾಡೋ ಅವಶ್ಯಕತೆ ಇದೆಯಾ? ಈ ಮನೆಯಲ್ಲಿ ನನಗೆ ಇಷ್ಟವಾಗಿರೋ ಫುಡ್ ತಿನ್ನೋದು ತಪ್ಪಾ ಅಂತ ಕೇಳ್ತಾಳೆ. ಅದಕ್ಕೆ ಚಂಚಲ ಇದ್ದವರು, ಹೌದು ಮೋನಿಕಾ, ತಪ್ಪು. ಈ ಸಮಯದಲ್ಲಿ ಏನು ತಿನ್ನಬೇಕು ಅದನ್ನು ತಿನ್ನಬೇಕು, ಹಾಗಂತ ಡಯಟ್ ಅಂತೆಲ್ಲ ಹೋಗಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಅಜ್ಜಿ ಹೇಳ್ತಾರೆ, ನೋಡಮ್ಮ ಮೋನಿಕಾ, ಹೆಣ್ಣು ಗರ್ಭಿಣಿ ಆಗೋದು ಒಂಥರ ಎರಡನೇ ಜನ್ಮ ಇದ್ದ ಹಾಗೆ. ಆ ಟೈಮಲ್ಲಿ ತಾಯಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ತುಂಬಾ ಮುಖ್ಯ ಆಗುತ್ತೆ. ಈಗ ನಿನ್ನ ದೇಹ ಅನ್ನೋದು ನಿನ್ನೊಬ್ಳನ್ನ ಮಾತ್ರ ಅಲ್ಲ, ನಿನ್ನ ಹೊಟ್ಟೆನಲ್ಲಿರೋ ಮಗುದು ಕೂಡ ಆಗಿರುತ್ತೆ ಅಂತ ಅಜ್ಜಿ ಹೇಳ್ತಾರೆ. ಅದಕ್ಕೆ ಸರಿತಾ ಇದ್ದವ್ರು ಹೇಳ್ತಾರೆ, ನೋಡು ಮೋನಿಕಾ, ನೀನು ನಿನ್ನ ಬ್ಯೂಟಿ ನಿನ್ನ ಗ್ಲಾಮರ್ ಬಗ್ಗೆ ಯೋಚನೆ ಮಾಡೋ ಟೈಮ್ ಅಲ್ಲ ಇದು. ನಮ್ಮೆಲ್ರಿಗೂ ಬೇಕಾಗಿರೋದು ಹುಟ್ಟೋ ಮಗು ಆರೋಗ್ಯವಾಗಿರ್ಬೇಕಷ್ಟೇ. ಅದಕ್ಕೋಸ್ಕರ ತಟ್ಟೆಲಿರೋ ಊಟನ ಸುಮ್ಮನೆ ತಿನ್ನು ಅಂತ ಸರಿತಾ ಹೇಳ್ತಾರೆ. ಅದಕ್ಕೆ ಅನಿಕೇತ್ ಇದ್ದವ್ರು ಹೇಳ್ತಾರೆ, ಈ ಮನೆಗೊಂದು ಸಿಸ್ಟಮ್ ಇದೆ, ಹೊಟ್ಟೆಗೆ ಹಾಕೋದನ್ನು ಬುಟ್ಟಿಗೆ ಹಾಕೋ ಅಭ್ಯಾಸ ಯಾರಿಗೂ ಇಲ್ಲ. ನೀನೇನು ಮಾಡಿಸ್ಕೊಂಡು ಬಂದಿದ್ದು ಅದನ್ನು ಪಕ್ಕಕ್ಕಿಟ್ಟು ಸುಮ್ಮನೆ ಎಲ್ಲರೂ ತಿಂತಾ ಇರೋದನ್ನು ತಿನ್ನು ಮೋನಿಕಾ ಅಂತ ಅನಿಕೇತ್ ಹೇಳ್ತಾರೆ. ಅದಕ್ಕೆ ಗೌರಿ ಇದ್ದವರು, ಅಕ್ಕ ಎಲ್ಲರೂ ಅಷ್ಟು ಹೇಳ್ತಿದ್ದಾರೆ ತಾನೇ, ಸುಮ್ಮನೆ ತಿನ್ನು ಅಂತ ಹೇಳ್ತಾರೆ. ಅದಕ್ಕೆ ಮೋನಿಕಾ ಚಿಕ್ಕ ಮಾವ ಇದ್ದವ್ರು ಹೇಳ್ತಾರೆ, ಜಾಸ್ತಿ ಕೋಪ ಮಾಡ್ಕೊಬೇಡ ತಾಯಿ, ಆಮೇಲೆ ನನಗೆ ಹುಟ್ಟೋ ಮಗುಗೂ ಕೋಪ ಅಂಟ್ಕೊಬಿಡುತ್ತೆ ಅಂತ ಹೇಳ್ತಾರೆ. ಇನ್ನು ಈ ಕಡೆ ವಿವೇಕ್ ಅವರು ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಬಂದು ಗೌರಿ ಕೇಳ್ತಾರೆ, ಏನು ಸರ್ ಹಾಗೆ ನೋಡ್ತಾ ಇದ್ದೀರಾ, ಏನು ನೋಡ್ತಾ ಇದ್ದೀರಾ? ಓ ಗೊತ್ತಾಯ್ತು ಬಿಡಿ, ನನ್ನ ಫೋಟೋಸೇ ನೋಡ್ತಾ ಇರ್ತೀರಾ. ಅಲ್ಲ, ನಾನು ಇಲ್ಲೇ ಇದ್ದೀನಿ, ಮತ್ತು ನನ್ನ ಫೋಟೋಸ್ ಯಾಕೆ ನೋಡೋದು ನೀವು, ನನ್ನನ್ನೇ ನೋಡಿ ಅಂತ ಗೌರಿ ಹೇಳ್ತಾರೆ. ಇನ್ನು ಗೌರಿ ಇದ್ದರು ವಿವೇಕ್ ಕೋರ್ಟಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಇರೋದನ್ನು ನೋಡ್ತಾರೆ. ಈ ಡಿಸೈನ್ನ ಇಲ್ಲಿ ಹೇಗೆ ಬಂತು ಅಂತ ಕೇಳ್ತಿರ್ತಾರೆ. ಅದಕ್ಕೆ ವಿವೇಕ್ ಹೇಳ್ತಾರೆ, ಒಂದು ಸಲ ನನ್ನ ಕೋಟ್ ಹರಿದೋಗಿತ್ತು, ಅದಕ್ಕೆ ಯಾರೋ ಎಂಬ್ರಾಯ್ಡ್ರಿ ಮಾಡಿದ್ದಾರೆ, ನೋಡು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ, ಕಲಾವಂತಿಕೆ ಅಂತ ಹೇಳ್ತಾರೆ. ಅದಕ್ಕೆ ಗೌರಿ ಇದ್ದರು, ಓ ಕಲಾವಂತಿಕೆ ಬಗ್ಗೆ ಬೇರೆ ನಿಮ್ಗೆ ಗೊತ್ತಾ ಅಂತ ಕೇಳ್ತಾರೆ. ಅದಕ್ಕೆ ವಿವೇಕ್ ಇದ್ದವ್ರು ಹೇಳ್ತಾರೆ, ಸುಮ್ಮನೆ 4 ಗೋಡೆ ಮಧ್ಯೆ ಇರೋದಲ್ಲ, ಕಲೆ ಅಂದ್ರೇನು ಅನ್ನೋದು ನಿನಗೆ ಗೊತ್ತಾ? ಪ್ರಪಂಚದಲ್ಲಿ ಎಂತೆಂಥ ಟ್ಯಾಲೆಂಟೆಡ್ ಜನ ಇದ್ದಾರೆ ಅಂತ ತೋರಿಸ್ತೀನಿ ಬಾಯಲ್ಲಿ ನಿನಗೆ ಅಂತ ವಿವೇಕ್ ಕರೀತಾರೆ.
ಹಾಗೆ ಹೇಳ್ತಾ ಅನಿಕೇತ್ ಒಂದು ಡಿಸೈನ್ ತೊಗೊಂಡು ಇಲ್ಲಿ ನೋಡು ಈ ಡಿಸೈನ್ ಎಷ್ಟು ಸೂಪರಾಗಿದೆ ಅಂತ, ಇದು ಮತ್ತು ನಾನು ಕೋಟಿಂಗ್ ಮಾಡಿರೋ ಎಂಬ್ರಾಯ್ಡ್ರಿ ಎರಡೂ ಒಬ್ಬರೇ ಮಾಡಿರೋದು ಅಂತ ಅನಿಸ್ತಿದೆ ನನಗೆ ಅಂತ ಹೇಳ್ತಾರೆ. ಅದಕ್ಕೆ ಗೌರಿ ಇದ್ದವ್ರು ಹೇಳ್ತಾರೆ, ಓ ಹೌದಾ, ದೂರದಲ್ಲಿರೋದೇ ಗೊತ್ತಾಗತ್ತೆ ನಿಮಗೆ, ಹತ್ತಿರ ಇರೋದು ಅರ್ಥ ಆಗಲ್ವಲ್ಲ ಯಾಕೆ ಅಂತ ಕೇಳ್ತಾರೆ. ಆ ಹುಡುಗಿದು ಎಂಥ ಮ್ಯಾಜಿಕಲ್ ಹ್ಯಾಂಡ್ ಅಂತ ಹೇಳ್ತಾರೆ. ಅದಕ್ಕೆ ಗೌರಿ ಇದ್ದರು ನನಗೇನು ಹಾಗನ್ಸಲ್ಲಪ್ಪ ಅಂತಾರೆ. ಅದಕ್ಕೆ ವಿವೇಕ್ ಹೇಳ್ತಾರೆ, ನಿನಗೆ ಯಾಕೆ ಅನಿಸ್ಬೇಕು, ನಿನಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಬಿಡು ಅಂತಾರೆ. ಅದಕ್ಕೆ ಗೌರಿ ಹೇಳ್ತಾರೆ, ನನ್ನ ರಂಗೋಲಿನೇ ಆ ಡಿಸೈನ್ಗಿನ್ನ ಚೆನ್ನಾಗಿ ಹಾಕ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ವಿವೇಕ್ ಹೇಳ್ತಾರೆ, ಏಯ್ ನಿನ್ನ ರಂಗೋಲಿನ ಯಾರಾದರೂ ಕತ್ತಿಗೆ ಹಾಕೊಂಡು ಓಡಾಡ್ತಾರಾ, ಟ್ಯಾಲೆಂಟ್ ಅಂದರೆ ಈ ಹುಡುಗಿದು ಎಷ್ಟು ಪರ್ಫೆಕ್ಟ್ ಆಗಿದೆ ನೋಡು ಅಂತ ಆ ಹುಡುಗಿನ ಹೊಗಳ್ತಾ ಇರ್ತಾರೆ. ಈ ಹುಡುಗಿ ಏನಾದರೂ ಸಿಕ್ಕಿದ್ರೆ ನಮ್ಮ ಕಂಪ್ನಿಯಿಂದ ಇವಳನ್ನ ಎಷ್ಟು ಟಾಪ್ ಲೆವೆಲ್ಗೆ ತೊಗೊಂಡೋಗ್ತೀನಿ ಗೊತ್ತಾ ನಾನು ಅಂತ ವಿವೇಕ್ ಹೇಳ್ತಾರೆ. ಅದಕ್ಕೆ ಗೌರಿ ನಗಿತಾ ಇರ್ತಾರೆ. ಅದನ್ನು ನೋಡಿ ವಿವೇಕ್ ಹೇಳ್ತಾರೆ, ಏಯ್ ಏನಕ್ಕೆ ಕಿಸಿತಾ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಗೌರಿ ಹೇಳ್ತಾರೆ, ಮದುವೆ ಆಗಿರೋ ನನ್ನೇ ಹೆಂಡತಿ ಲೆವೆಲಿಗೆ ಕರ್ಕೋಗ್ಲಿಲ್ಲ, ಇನ್ನು ಯಾರನ್ನೋ ಯಾವುದೋ ಲೆವೆಲಿಗೆ ಕರ್ಕೊಂಡು ಹೋಗ್ತೀರಾ ಅಂದರೆ ನಗು ಬರದೇ ಇರುತ್ತಾ ಅಂತ ಗೌರಿ ಹೇಳ್ತಾರೆ. ಅದಕ್ಕೆ ವಿವೇಕ್ ಇದ್ದವ್ರು ಹೇಳ್ತಾರೆ, ಹೊಟ್ಟೆ ಉರಿ ಕಣೆ ನಿನಗೆ ಅಂತಾರೆ. ಕಲೆಗೆ ಬೆಲೆ ಕೊಡೋದು ನನ್ನ ಗುಣ, ಶೀ ಈಸ್ ಜೀನಿಯಸ್ ಅಂತ ಹೊಗಳ್ತಾ ಇರ್ತಾರೆ. ಅದಕ್ಕೆ ಗೌರಿ ಇದ್ದವರು, ಆಯಿತು ಬಿಡಪ್ಪ, ನಿಮ್ಮ ಈ ಹೊಗಳಿಕೆ ಮಾತು ಕೇಳೋದಕ್ಕೆ ನನಗೆ ಟೈಮ್ ಇಲ್ಲ, ನನಗೆ ಮಾಡೋದಕ್ಕೆ ಕೆಲಸ ಇದೆ. ಅದಕ್ಕೆ ವಿವೇಕ್ ಹೇಳ್ತಾರೆ, ಹಲೋ, ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಒಳ್ಳೆ ಮನಸ್ಸಿರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಗೌರಿ ಇದ್ದವರು, ನಿಮ್ಗೆ ಮನಸ್ಸು ಖಂಡಿತ ಇಲ್ಲ ಬಿಡಿ, ಆ ಥರ ಒಳ್ಳೆ ಮನಸ್ಸು ನಿಮಗಿದ್ದಿದ್ರೆ ನಾನು ಯಾವತ್ತೂ ನಿಮ್ಗೆ ಅರ್ಥ ಆಗ್ತಿದ್ದೆ ಅಂತ ಗೌರಿ ಹೇಳ್ತಾರೆ. ಅದಕ್ಕೆ ವಿವೇಕ್ ಹೇಳ್ತಾರೆ, ಹೊಟ್ಟೆ ಕಿಚ್ಚಿಗೆ ಮದ್ದಿಲ್ಲ ಬಿಡು ಅಂತ ಹೇಳ್ತಾರೆ. ಅದಕ್ಕೆ ಗೌರಿ, ದಡ್ತನಕ್ಕೂ ಇಲ್ಲ ಬಿಡಿ ಅಂತ ಇಬ್ಬರು ಒಬ್ರಿಗೊಬ್ರು ರೇಗಿಸ್ಕೊಂಡಿರ್ತಾರೆ. ಅಯ್ಯಪ್ಪ, ಈ ಲೆವೆಲಿಗೆ ಹೊಟ್ಟೆ ಕಿಚ್ಚಿದ್ಯೆ ಇವಳಿಗೆ ಅಂತ ವಿವೇಕ್ಗೆ ಆಶ್ಚರ್ಯ ಆಗುತ್ತೆ. ಇನ್ನು ವಿವೇಕ್ ಫೋನು ಸ್ವಿಚ್ ಆಫ್ ಆಗ್ತಾ ಇರುತ್ತೆ. ಅಯ್ಯೋ ಇವಾಗಲೇ ಈ ಫೋನ್ ಡೆಡ್ ಆಗಬೇಕಾ, ಅಯ್ಯೋ ಚಾರ್ಜರ್ ಎಲ್ಲಿದೆ ಅಂತ ಹುಡುಕ್ತಾರೆ. ಅವರು ಡ್ರಾಯರಲ್ಲೆಲ್ಲ ಚಾರ್ಜರ್ ಹುಡ್ಕೋದಕ್ಕೆ ಹೋಗ್ತಾರೆ. ಆವಾಗ ಡ್ರಾಯರಲ್ಲಿ ಸ್ಕೆಚ್ ಪೆನ್ನು ಮತ್ತು ಕಲರ್ ಪೆನ್ಸಿಲು ಎಲ್ಲ ಇರುತ್ತೆ. ಅದಕ್ಕೆ ವಿವೇಕ್ ಅದು ನೋಡಿ ಆಶ್ಚರ್ಯ ಆಗುತ್ತೆ, ರಂಗೋಲಿ ಬಿಡಿಸೋಕ್ಕೆ ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದಾಳ, ಓ ಮೈ ಗಾಡ್, ಈ ಡಿಸೈನ್ದು ಒರಿಜಿನಲ್ ಸ್ಕೆಚ್ಚು ಇಲ್ಲಿ ಹೇಗೆ ಬಂತು, ಪುಣ್ಯವತಿ ಕಬೋರ್ಡಲ್ಲಿ ಹೇಗೆ ಬಂತು ಅಂತ ಆಶ್ಚರ್ಯ ಆಗುತ್ತೆ. ಆಗ ತಕ್ಷಣವೇ ವಿವೇಕ್ ಅವರು ತಮ್ಮ ಆಫೀಸಲ್ಲಿ ಡಿಸೈನರ್ ಇರ್ತಾರಲ್ಲ ಅವ್ರಿಗೆ ಕಾಲ್ ಮಾಡಿ ಹೇಳ್ತಾರೆ, ನಿಮ್ಮ ಡಿಸೈನರ್ ಹೆಸರೇನು ಅಂತ ಕೇಳ್ತಾರೆ. ಅದಕ್ಕೆ ಡಿಸೈನರ್ ಇದ್ದವರು, ಯಾವ ಡಿಸೈನರ್ ಸರ್ ಅಂತ ಹೇಳ್ತಾರೆ. ಅದು ನಿಮ್ಗೆ ಇಷ್ಟು ಚೆನ್ನಾಗಿ ಡಿಸೈನ್ ಮಾಡಿಕೊಡ್ತಾರಲ್ಲ ನಿಮ್ಮ ಫ್ರೆಂಡ್ ಅಂತ ಹೇಳ್ತಿರಲ್ಲ, ಅವ್ರ ಹೆಸರೇನು ಅಂತ ಕೇಳ್ತಾರೆ. ಅದಕ್ಕೆ ಪಿಂಕಿ ಇದ್ದವರು, ಸರ್ ಅದು ಯಾಕೀಗ ಅಂತ ಕೇಳ್ತಾರೆ. ಅದಕ್ಕೆ ವಿವೇಕ್ ಹೇಳ್ತಾರೆ, ಕೋಪ ಬರ್ಸ್ಬೇಡ ಪಿಂಕಿ, ಅದು ಯಾರು ಅಂತ ಹೇಳು ಅಂತ ಹೇಳ್ತಾರೆ. ಅದಕ್ಕೆ ಡಿಸೈನರ್ ಇದ್ದವರು, ಸರ್ ಅವ್ರ ಹೆಸರು ಶಿರೀಷಾ ಅಂತ ಹೇಳಿಬಿಟ್ಟು ತಡವರ್ಸ್ಕೊಂಡು ಹೇಳ್ತಾರೆ. ಅದಕ್ಕೆ ವಿವೇಕ್ ಹೇಳ್ತಾರೆ, ಸುಳ್ಳು ಹೇಳ್ಬೇಡ ಪಿಂಕಿ, ನಿಜ ಹೇಳು, ನಿಜನಾ ಅಂತ ಕೇಳ್ತಾರೆ. ಇನ್ನು ಈ ಕಡೆ ಪಿಂಕಿಗೆ ಡೌಟ್ ಬರುತ್ತೆ, ಸರ್ಗೇನಾದರೂ ಮೇಡಮ್ ಬಗ್ಗೆ ಗೊತ್ತಾಗೋಯ್ತಾ, ಹಾಗೇನಾದರೂ ಗೊತ್ತಾಗೋದ್ರೆ ಮೇಡಮ್ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡ್ತಿರ್ತಾರೆ. ಆಮೇಲೆ ವಿವೇಕ್ಗೆ ನೆನಪಾಗುತ್ತೆ, ಗೌರಿ ಒಂದು ಸಾರಿ, ಸರ್ ನಾನು ಡಿಸೈನ್ ಟ್ರೈ ಮಾಡಿದ್ದೀನಿ, ಹೇಗಿದೆ ಅಂತ ನೋಡಿ ಅಂತ ವಿವೇಕ್ಗೆ ತೋರ್ಸಕ್ಕೆ ಬಂದಿರ್ತಾರೆ. ಅದನ್ನ ನೆನಪಾಗಿ ವಿವೇಕ್ ಯೋಚನೆ ಮಾಡ್ತಾ ಇರ್ತಾನೆ, ಅಂದರೆ ಈ ಡಿಸೈನ್ ಎಲ್ಲ ಮಾಡಿದ್ದು ಪುಣ್ಯವತಿನ, ಅದು ಹೇಗೆ ಸಾಧ್ಯ ಅಂತ ವಿವೇಕು ಯೋಚನೆ ಮಾಡ್ತಾರೆ. ಮತ್ತು ಆವತ್ತು ರಂಗೋಲಿ ಬಿಡಿಸ್ಬೇಕಾದ್ರೂ ಅಷ್ಟೇ, ಸರ್ ನೀವು ನೋಡಬಾರ್ದು, ನೀವು ಕೆಲಸ ಮಾಡಬೇಕಂದ್ರೆ ನಾನು ಹಾಗೆ ನೋಡ್ತೀನ ಅಂತ ತೋರಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅದಕ್ಕೆ ವಿವೇಕ್ಗೆ ಕನ್ಫರ್ಮ್ ಆಗುತ್ತೆ, ಮೋಸ್ಟ್ಲಿ ಪಿಂಕಿಯವರೇ ನನ್ನ ಹತ್ರ ಸುಳ್ಳು ಹೇಳ್ತಾ ಇರ್ಬೋದು, ಗೌರಿ ಯಾಕೆ ಸುಳ್ಳು ಹೇಳಿಸ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾನೆ. ಹಾಗೆ ವಿವೇಕು ಪಕ್ಕದಲ್ಲಿ ನೋಡ್ತಾನೆ, ಪುಣ್ಯವತಿ ಇರಲ್ಲ. ಆವಾಗ ಅವನಿಗೆ ಆಶ್ಚರ್ಯ ಆಗುತ್ತೆ, ಓ ನಮ್ಮ ಕಂಪ್ನಿ ಸೀಕ್ರೆಟ್ ಡಿಸೈನರ್ ಇಲ್ಲೇ ಇದ್ದಾರೆ, ಇವತ್ತು ನೋಡೋಣ, ರೆಡ್ ಹ್ಯಾಂಡಾಗಿ ಹಿಡಿತೀನಿ ಅಂತ ಹೇಳ್ಬಿಟ್ಟು ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ನೋಡಿದ್ರೆ ಪುಣ್ಯವತಿಯವರು ಡಿಸೈನ್ ಮಾಡ್ತಿರ್ತಾರೆ. ಬಂದ ತಕ್ಷಣ ಪೇಪರ್ ತೊಗೊತಾನೆ. ಅದಕ್ಕೆ ಗೌರಿ ಹೇಳ್ತಾರೆ, ಅಯ್ಯೋ ಏನು ಮಾಡ್ತಾಯಿದ್ದೀರಾ, ಕೊಡಿ ಅದನ್ನು ನೋಡಬೇಡಿ ಅಂತ ಹೇಳ್ತಾರೆ. ಅದಕ್ಕೆ ವಿವೇಕ್ ಹೇಳ್ತಾರೆ, ನಿನಗೆ ಇಷ್ಟೊತ್ತಲ್ಲಿ ಹೊರಗಡೆ ಬಂದು ಬರೆಯುವಂಥದ್ದೇನಿದೆ, ಅದು ದೆವ್ಗಳಿರೋ ಟೈಮಲ್ಲಿ ಹೊರಗಡೆ ಬಂದು ಬರೀಬೇಕಾ ಅಂತ ತೊಗೊತಾನೆ. ಅದಕ್ಕೆ ಗೌರಿ ಇದ್ದವರು, ಕೊಟ್ಬಿಡಿ ಪ್ಲೀಸ್ ರೀ, ಕೊಟ್ಬಿಡಿ ಅಂತ ಕೇಳ್ತಾ ಇರ್ತಾರೆ. ವಿವೇಕು ಕೊಡಲ್ಲ, ಹ್ಞೂ ಅಂತಿರ್ತಾರೆ. ಗೌರಿ ಇದ್ದವರು ಹೇಳ್ತಾ, ಪ್ಲೀಸ್ ರೀ, ಇನ್ಯಾವತ್ತೂ ನಾನು ನಿಮಗೆ ಕಾಟ ಕೊಡಲ್ಲ, ಕೊಟ್ಬಿಡಿ ಅಂತ ಹೇಳ್ತಾರೆ. ಅದಕ್ಕೆ ವಿವೇಕ್ ಹೇಳ್ತಾರೆ, ನಿಮ್ಗೆ ಕಾಟ ಕೊಟ್ಟರು ಪರವಾಗಿಲ್ಲ, ನಾನಂತೂ ಕೊಡಲ್ಲ, ಅದೇನು ಅಂತ ನೋಡಬೇಕು ಅಂತ ನೋಡ್ತಾರೆ. ಇಷ್ಟು ಚೆನ್ನಾಗಿ ನಾಟಕ ಆಡ್ತೀಯ ಪುಣ್ಯವತಿ ಅಂತ ವಿವೇಕ್ ಕೇಳ್ತಾರೆ. ಅದಕ್ಕೆ ಗೌರಿ ಇದ್ದರು, ರೀ ನಾಟಕನ, ನನಗಂತೂ ನಾಟಕ ಆಡೋಕ್ಕೆ ಬರಲ್ಲ ರೀ, ನಾನು ಯಾವತ್ತೂ ನಾಟಕನೇ ಆಡಿಲ್ಲ ಅಂತ ಹೇಳ್ತಾರೆ.
ಆಮೇಲೆ ಗೌರಿ ಪೇಪರ್ ನೋಡಿ ಆಶ್ಚರ್ಯ ಆಗುತ್ತೆ. ಏಯ್ ನಿಜ ನಿಜ ಹೇಳು, ಏನು ಮಾಡ್ತಾ ಇದೆಯಾ ಇಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಗೌರಿ ಇದ್ದರು, ಅದಾ ನೀವು ಆಫೀಸ್ನಲ್ಲಿ ಯಾರೋ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಹೊಗಳ್ತಾ ಇದ್ರಲ್ಲ, ಅದನ್ನು ಕೇಳಿ ನನಗೆ ಸ್ವಲ್ಪ ಜಲಸ್ ಆಯಿತು, ಅದಕ್ಕೆ ನಾನು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಂತ ಗೌರಿ ಹೇಳ್ತಾರೆ. ಅದಕ್ಕೆ ವಿವೇಕ್ ಇದ್ದವ್ರ ಮನಸ್ಸಲ್ಲಿ ಅನ್ಕೊತಾರೆ, ಎಷ್ಟು ಚೆನ್ನಾಗಿ ಕತೆ ಕಟ್ತಾ ಇದ್ದಾಳೆ, ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ಆ ಸೀಕ್ರೆಟ್ ಡಿಸೈನರ್ ನೀನೇ ಅಂತ ಅನ್ನೋದು ನನಗೆ ಆಲ್ರೆಡಿ ಗೊತ್ತಿದೆ, ಆದರೆ ಆ ವಿಷಯ ನೀನು ಗೊತ್ತಿಲ್ವಲ್ಲ ಪುಣ್ಯವತಿ ಅಂತ ಮನಸ್ಸಲ್ಲಿ ಅನ್ಕೊತಾನೆ. ಅದಕ್ಕೆ ಗೌರಿ ಇದ್ದರು, ಇವಾಗ ನಿಮ್ಮ ಡೌಟ್ ಕ್ಲಿಯರ್ ಆಯಿತಾ ಅಂತ ಕೇಳ್ತಾರೆ. ಅದಕ್ಕೆ ವಿವೇಕ್ ಹೇಳ್ತಾರೆ, ಆಯಿತು, ಹೊಟ್ಟೆ ಕಿಚ್ಚು ಅನ್ನೋದು ಏನೆಲ್ಲ ಕೆಲಸ ಮಾಡುತ್ತೆ, ಈ ಲೆವೆಲ್ಗಿರುತ್ತೆ, ಅದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು ಅಂತ ಹೇಳ್ತಾರೆ ವಿವೇಕು. ಅದಕ್ಕೆ ಗೌರಿ ಹೇಳ್ತಾರೆ, ನನಗೇನು ಹೊಟ್ಟೆ ಕಿಚ್ಚಲ್ಲ, ನಾನು ಯಾವತ್ತೂ ಹೊಟ್ಟೆ ಕಿಚ್ಚುಪಟ್ಟಿಲ್ಲ, ಏನಿಲ್ಲ, ನನಗೂ ಆ ರೀತಿ ಕಲೆ ಇದೆ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಟ್ರೈ ಮಾಡ್ತಾಯಿದ್ದೀನಿ ಅಷ್ಟೇ ಅಂತ ಗೌರಿ ಹೇಳ್ತಾರೆ. ಅದಕ್ಕೆ ವಿವೇಕ್ ಹೇಳ್ತಾರೆ, ಓ ಹೌದಾ, ಹಾಗಿದ್ರೆ ನನ್ನ ಎದುರುಗಡೆ ಒಂದು ಡಿಸೈನ್ ಮಾಡೋ ನೋಡೋಣ ಅಂತ ಕೇಳ್ತಾರೆ. ಅದಕ್ಕೆ ಗೌರಿ, ಅಷ್ಟೇನಾ, ಆಯಿತು ಸರ್, ನಿಮಗೋಸ್ಕರ ಒಂದು ಸೂಪರಾಗಿರೋ ಡಿಸೈನ್ ಮಾಡ್ತೀನಿ ಅಂತ ಯಾವುದೋ ಒಂದು ಡಿಸೈನ್ ಮಾಡಿ ಸುಮ್ಮನೆ ತೋರಿಸ್ತಾರೆ. ಅದಕ್ಕೆ ವಿವೇಕ್ ಮನಸ್ಸಲ್ಲೇ ಅನ್ಕೊತಾರೆ, ನನಗೆ ಗೊತ್ತಾಗಬಾರ್ದು ಅಂತ ಏನೇನೋ ಗಿಚ್ತಾ ಇದೆಯಾ ಅಂತ ಹೇಳ್ಕೊತಾರೆ ಒಳಗಡೆ ಮನಸ್ಸಲ್ಲೇ. ಇನ್ನು ಗೌರಿ ಸುಮ್ಮನೆ ಯಾವುದೋ ಒಂದು ಡಿಸೈನ್ ಬರೆದುಬಿಟ್ಟು, ಹೇಗಿದೆ ನೋಡಿ, ಚೆನ್ನಾಗಿದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ವಿವೇಕ್ ಹೇಳ್ತಾರೆ, ಹಾಂ ತುಂಬ ಚೆನ್ನಾಗಿದೆ, ಇದು ರಕ್ತದಲ್ಲೇ ಬಂದಿರೋ ಕಲೆ ಅಂತ ರೇಗಿಸ್ತಾರೆ. ಸುಮ್ಮನೆ ಪೇಪರ್ ವೇಸ್ಟ್ ಮಾಡಬೇಡ, ಹೋಗಿ ಮಲ್ಕೋ ಅಂತ ಬೈದು ಕಳಿಸ್ತಾನೆ. ಅವಳು ಹೋದ್ಮೇಲೆ ಮನಸ್ಸಲ್ಲೇ ಅನ್ಕೊತಾನೆ ವಿವೇಕು, ನೀನೇ ಡಿಸೈನರ್ ಅಂತ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ, ನೋಡ್ತಾ ಇರೋ ನಿನ್ನನ್ನು ಹೇಗೆ ಕಂಡುಹಿಡ್ತೀನಿ ಅಂತ. ಇಷ್ಟಕ್ಕೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ ಫ್ರೆಂಡ್ಸ್. ಕೊನೆಗೂ ವಿವೇಕ್ಗೆ ಗೌರಿನೇ ಆ ಡಿಸೈನರ್ ಅನ್ನೋದು ಗೊತ್ತಾಯಿತು. ಮುಂದೆ ಅವನ ನಿಲುವೇನು, ಏನು ಮಾಡ್ತಾನೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.